ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ. ಮೊದಲು ಇನ್ವೆಂಟರಿಗೆ ನ್ಯಾವಿಗೇಟ್ ಮಾಡಿ. ಇಲ್ಲಿ ನೀವು ಎಲ್ಲ ಐಟಮ್ಸ್ ಪಟ್ಟಿ ಮಾಡಿರುವುದನ್ನು ನೋಡಬಹುದು. ಈ ಪುಟದಲ್ಲಿ ನೀವು ಫಿಲ್ಟರ್ಸ್ ಅನ್ನು ಗಮನಿಸುತ್ತೀರಿ. ನೀವು ಈ ಫಿಲ್ಟರ್ಸ್ ಅನ್ನು ಹೈಡ್ ಮಾಡಬಹುದು ಅಥವಾ ಅನ್ಹೈಡ್ ಮಾಡಬಹುದು. ನೀವು ಐಟಮ್ಸ್ ಅನ್ನು ಸಾರ್ಟ್ ಮಾಡಲು ಬಯಸಿದರೆ ನೀವು ಫಿಲ್ಟರ್ಸ್ ಅನ್ನು ಬಳಸಬಹುದು. ಉದಾಹರಣೆಗೆ, ಮ್ಯಾನ್ಯುಫ್ಯಾಕ್ಚರರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಅಗತ್ಯವಿರುವ ಮ್ಯಾನ್ಯುಫ್ಯಾಕ್ಚರರ್ ಆಯ್ಕೆ ಮಾಡಿ ಮತ್ತು ಅಗತ್ಯವಿದ್ದರೆ ಕ್ಯಾಟಗರಿ ಫಿಲ್ಟರ್ ಆಯ್ಕೆ ಮಾಡಿ. ನೀವು ಜಿಎಸ್ಟಿ ಫಿಲ್ಟರ್ ಅನ್ನು ಆಯ್ಕೆ ಮಾಡಬಹುದು, ರ್ಯಾಕ್ ನಂಬರ್ ನೀಡಬಹುದು ಮತ್ತು ಐಟಮ್ಸ್ ಅನ್ನು ಹುಡುಕಬಹುದು. ಹೆಚ್ಚುವರಿಯಾಗಿ ನೀವು ಸ್ಟಾಕ್ ಫಿಲ್ಟರ್, ಎಕ್ಸ್ಪೈರಿ ಫಿಲ್ಟರ್, ಕನಿಷ್ಠ ಮತ್ತು ಗರಿಷ್ಠ ಮಾರ್ಜಿನ್ ಅನ್ನು ಸೆಟ್ ಮಾಡಬಹುದು ಮತ್ತು ನಂತರ ಫಿಲ್ಟರ್ ಅನ್ನು ಅಪ್ಲೈ ಮಾಡಬಹುದು. ನಿಮ್ಮ ಆಯ್ಕೆ ಮಾಡಿದ ಫಿಲ್ಟರ್ಸ್ ಆಧಾರದ ಮೇಲೆ ಫಲಿತಾಂಶಗಳು ಪ್ರದರ್ಶಿಸಲಾಗುತ್ತವೆ. ಮುಂದೆ ಕ್ಯಾಟಗರಿ ಮ್ಯಾಪ್ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿ. ಇದು ಎಲ್ಲಾ ಕ್ಯಾಟಗರೀಸ್ ಅನ್ನು ಪ್ರದರ್ಶಿಸುತ್ತದೆ. ಅಡ್ಮಿನ್ ಆಯ್ಕೆ ಮಾಡಿದ ಕ್ಯಾಟಗರಿಗೆ ಗರಿಷ್ಠ ಡಿಸ್ಕೌಂಟ್ ಅನ್ನು ಸೆಟ್ ಮಾಡಬಹುದು ಮತ್ತು ಸ್ಟಾಫ್ ಇಲ್ಲಿ ಸೆಟ್ ಮಾಡಿರುವುದಕ್ಕಿಂತ ಹೆಚ್ಚು ಡಿಸ್ಕೌಂಟ್ ನೀಡಲು ಸಾಧ್ಯವಿಲ್ಲ. ನೀವು ಲಾಯಲ್ಟಿ ಪ್ರೊಫೈಲ್ ಅನ್ನು ಆಯ್ಕೆ ಮಾಡಬಹುದು ಮತ್ತು ಸ್ಲ್ಯಾಬ್ ವೈಸ್ ಡಿಸ್ಕೌಂಟ್ ಅನ್ನು ಎನೇಬಲ್ ಅಥವಾ ಡಿಸೇಬಲ್ ಮಾಡಬಹುದು. ನೀವು ಬದಲಾವಣೆಗಳನ್ನು ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅಪ್ಡೇಟ್ಸ್ ಯಶಸ್ವಿಯಾಗುತ್ತವೆ. ನೀವು ಡ್ಯೂಪ್ಲಿಕೇಟ್ಸ್ ಅನ್ನು ಮರ್ಜ್ ಮಾಡಲು ಮತ್ತು ಬಲ್ಕ್ ಎಡಿಟ್ ಐಟಮ್ಸ್ ಮಾಡಲು ಆಪ್ಷನ್ಸ್ ಅನ್ನು ಸಹ ಕಾಣಬಹುದು. ಬಲ್ಕ್ ಎಡಿಟಿಂಗ್ಗೆ ಬಹಳಷ್ಟು ಪ್ರಾಡಕ್ಟ್ಸ್ ಆಯ್ಕೆ ಮಾಡಿ ಮತ್ತು ಅವುಗಳನ್ನು ಎಡಿಟ್ ಮಾಡಿ. ನೀವು ಲೇಬಲ್ಸ್ ಅನ್ನು ಪ್ರಿಂಟ್ ಮಾಡುವ ಆಪ್ಷನ್ ಅನ್ನು ಸಹ ಹೊಂದಿದ್ದೀರಿ. ಪ್ರಿಂಟ್ ಲೇಬಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಲೇಬಲ್ ನೇಮ್ ಮತ್ತು ಕ್ವಾಂಟಿಟಿಯನ್ನು ಬದಲಾಯಿಸಬಹುದು. ಅಲ್ಲದೆ ಆಡ್ ಐಟಮ್ ಆಪ್ಷನ್ ಇದೆ. ಐಟಮ್ ಅನ್ನು ಹುಡುಕಿ ಮತ್ತು ಕಂಡುಬಂದರೆ ಅದನ್ನು ಸೇರಿಸಬಹುದು. ಕಂಡುಬರದಿದ್ದರೆ ಆಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎಲ್ಲಾ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ. ಉದಾಹರಣೆಗೆ ಎಂಆರ್ಪಿ, ಪ್ಯಾಕೇಜಿಂಗ್, ಇವು ಎಲ್ಲಾ ಪ್ಯಾಕೇಜಿಂಗ್ ಟೈಪ್ಸ್. ನೀವು ಸಂಬಂಧಿಸಿದ ಪ್ಯಾಕೇಜಿಂಗ್ ಟೈಪ್ ಅನ್ನು ಆಯ್ಕೆ ಮಾಡಬಹುದು ಮತ್ತು ಯೂನಿಟ್ ಸಂಖ್ಯೆಯನ್ನು ನೀಡಬಹುದು. ಐಟಂಗೆ ಸೂಕ್ತವಾದ ಯೂನಿಟ್ ಟೈಪ್ ಅನ್ನು ಆಯ್ಕೆ ಮಾಡಬಹುದು. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಐಟಂ ಯಶಸ್ವಿಯಾಗಿ ಸೇವ್ ಆಗುತ್ತದೆ. ನೀವು ಆ ಐಟಂ ಅನ್ನು ಹುಡುಕಬೇಕಾದರೆ ಐಟಂ ನೇಮ್ನೊಂದಿಗೆ ಹುಡುಕಿ ಮತ್ತು ಅದು ಪ್ರದರ್ಶಿಸಲಾಗುತ್ತದೆ. ಧನ್ಯವಾದಗಳು.